ಸಿ ಇವತ್ತು ಮೀಟಿಂಗ್ ಕರೆದಿರೋ ಉದ್ದೇಶ ಏನು ಅಂದ್ರೆ ಯಾರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಪಾಕೆಟ್ ಮನಿಗೆ ಅಂತ 5 ವರ್ಷ ಬಿಚ್ಚ ಮಗ ಅಲ್ಲ ಟಾಪಿಕ್ ಬೇರೆನೇ ಇದೆ. ಏನಿದೆ ನಮ್ಮ ಬೆಡ್ರೂಮ್ ಅಲ್ಲಿ ಹಾಕಿರೋ ನೋಟ್ ವಿಷಯ ಹಾಕಿ ಸಾಕ್ಬಿಡ್ತೀನಿ. ಅಭಿ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ರು ಬೆಡ್ರೂಮ್ ವಿಷಯನ ಥಿಂಕ್ ಮಾಡ್ತಿರಲ್ಲ ನಿಮ್ಗೆ ಶೇಮ್ ಆಗಲ್ವಾ? ಸುಮ್ಮನಿರಮ್ಮ. ನನ್ನ ಮಗ ನಿನ್ನ ಮದುವೆ ಆದಾಗಿಂದ ಇದುವರೆಗೂ ಒಂದು ದಿನನಾದ್ರೂ ಪ್ರೀತಿಯಿಂದ ನೋಡ್ಕೊಂಡಿದೀಯಾ? ಒಂದು ಮುತ್ತ, ಒಂದು ಉಮ್ಮ, ಒಂದು ಚುಮ್ಮ, ಒಂದು ಡಿಂಗ್ ಮನೆ ಹಾಳಾಗೋಗ್ಲಿ, ಇದುವರೆಗೂ ಒಂದೇ ಒಂದು ದೈ ಕುಟಿಂಗ್ ಮೇಲಿಲ್ಲ. ತಾಯಿ ಮಗ ಇಬ್ರು ಒಂದೇ ರೂಟ್. ಏನು ಯಜಮಾನ್ರೆ, ಈಗ್ಲೂ ಕಾಲ ಮಿಂಚಿಲ್ಲ. ಈಗ್ಲೇ ನನ್ ಕುತ್ತಿಗೆ ತಾಳಿ ಕಟ್ಟಿ ನಿಮ್ಮ ಆಸೆನೆಲ್ಲ ನಾನ್ ನೆರವೇರಿಸ್ತೀನಿ. ಹೀಗೆಲ್ಲ ಟಾಕ್ ಮಾಡಿದ್ರೆ ನನ್ನ ಮನೆ ಕರ್ಕೊಂಡ್ ನೀವೇನ್ರಿ? ಅಲ್ಲ ತಾನೆ, ಅಂದ್ಮೇಲೆ ನನ್ನ ಈ ಮನೆಯಿಂದ ಆಚೆ ಓಡಿಸೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಓಡಿಸಿದ್ರೆ ಜೊತೆಗೆ ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ ನೀವು ವಿಧವಾಗಿ ಜಗಳ ಆಡೋದನ್ನ ತೋರ್ಸಕ್ ನಮ್ನೆಲ್ಲ ಕರ್ಸಿದ್ರ ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡಿ, ತೆಪ್ಪಗ್ ನಾವಿರೋ ಹೋಗಿ ತಿನ್ಕೊಂಡ್ ಬಂದ್ಬಿಡ್ತೀವಿ. ಟಾಪಿಕ್ ಎಲ್ಲಿಂದ ಎಲ್ಗೂ ಹೋಗ್ತಾರೆ. ಫ್ರೆಂಡ್ ರಚನಾ ಅಂತ ಅಮೆರಿಕಾದಿಂದ ಇಂಡಿಯಾಗೆ ಬರ್ತಿದ್ದಾಳೆ. 1 ತಿಂಗಳು ನಮ್ಮ ಮನೇಲೆ ಇರ್ತಾಳೆ. ಅವಳು ನಮ್ಮ ಮನೇಲಿ ಇರ್ಬೇಕಾದ್ರೆ ಎಲ್ಲರೂ ನೆಟ್ಟಿಗೆ ಬಿಹೇವ್ ಮಾಡ್ಬೇಕು. ಅವಳು ಏನಾದ್ರೂ ಒಂದೇ ದಿನಕ್ಕೆ ನಮ್ಮ ಮನೆಯಿಂದ ಆಚೆ ಹೋದ್ರೆ ನನಗೆ ಮರ್ಯಾದೆ ಹೋಗುತ್ತೆ. ಹಲೋ ಜಾಜಿ ಜಂಬಲ್ ದಿನ್ನಿ ಅವರೇ, ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ರಚನಾಳಿಗೆ ಮದುವೆ ಆಗಿದೆಯಲ್ರಿ? ಇಲ್ಲ. 1 ತಿಂಗಳು 2-3 ತಿಂಗಳು ಇಲ್ಲೇ ಇರಲಿ ಬಿಡ್ರಿ. ಎಕ್ಸ್ಕ್ಯೂಸ್ ಮೀ, ಇಷ್ಟೊಂದೆಲ್ಲ ಏನು ಸೀನ್ ಇಲ್ಲ. ಅವಳು ಹಿಂದೆ ಎಷ್ಟೋ ಜನ ಹುಡುಗರು ಬಿದ್ದಿದ್ದಾರೆ, ಆದ್ರೆ ಅವಳು ಇದುವರೆಗೂ ಒಂದ್ ಹುಡುಗನ ಬುಟ್ಟಿಗೂ ಬಿದ್ದಿಲ್ಲ. ಎಕ್ಸ್ಕ್ಯೂಸ್ ಮೀ, ಅದು ನಿಮಗೆ ಹಣೆ ಬರದಲ್ಲೇ ಬರ್ದಿಲ್ಲ. ಚಾಲೆಂಜ್ ಜಾಜಿ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ಪಾಂಡ್ರಂಗ ಬಿಡ್ತಾನ? ಎಲ್ಲಿ ಬಿಡ್ತಾರೋ? ಚಿಕ್ಕ ಮನೆನಾ? ಇದೇನ್ ಮನೆನಾ ಅಥವಾ ಔಟ್ ಹೌಸಾ? ಇದು ಮೇನ್ ಹೌಸ್. ಮೇನ್ ಹೌಸ್ ಇದ್ರಲ್ಲಿ ಎಷ್ಟು ಜನ ಇರ್ತಾರೆ? ನಾವೆಲ್ಲ ಇದ್ದೀವಿ. ಹಂದಿ ಗೂಡು. ವಾಟ್ ರಚನಾ ಹೀಗೆಲ್ಲ ಟಾಕ್ ಮಾಡ್ತಾ ಇದ್ಯಾ? ಆಕ್ಚುಲಿ ಇದು ಗಲಿ ವಂಶದ ಮನೆ. ಜಾಜಿ ಅವರೇ, ಇದು ಗಲಿ ಅಲ್ಲ, ಗಂಡು ಗಲಿ. ಅದೇ ಆ ವಂಶದ ಮನೆ. ಆದ್ರೂ ಈ ಮನೇಲಿ ಇಷ್ಟು ಜನ ಅಂದ್ರೆ ಅಮೆರಿಕದಲ್ಲಿ ಪ್ರತಿಯೊಂದು ನಾಯಿಗೂ ಒಂದೊಂದು ಹೌಸ್ ಇರುತ್ತೆ. ಏನಂತೆ ಅವಳು ಹೇಳ್ತಾ ಇರೋದು? ಅಮೆರಿಕದಲ್ಲಿ ಪ್ರತಿಯೊಂದು ನಾಯಿಗೂ ಬೇರೆ ಬೇರೆ ಮನೆ ಮಾಡಿರ್ತಾರಂತೆ. ಮುಂದೆ ಈ ಮನೆ ಇಕ್ಕಟ್ಟಂತೆ. ಈಗ ಬಂದಿರೋ ಈ ನಾಯಿಗೆ ಯಾವ ಮನೆ ಮಾಡಿದಾಳಂತೆ? ಕೇಳಿಸ್ಕೊಂಡ್ರೆ ಕಚ್ಬಿಡ್ತಾರೆ. ಅದು ಜಾಜಿ ಜಂಬಲ್ ದಿನ್ನಿ ಅವರೇ, ಅದು ಲಗೇಜ್ ಕಾಣಿಸ್ತಾ ಇದೆ. ಅಮೆರಿಕ ಪಾತ್ರೆ ಕಾಣಿಸ್ತಾ ಇಲ್ಲ. Extremely sorry because I am wearing a double glass now. You don't see. You are from Rachana, America? Welcome to India. How is your jet lag? You? Hey, what type of question asking me? I am Gandigali Vamshada last of last piece. Left hand is Veera Kesari, right hand is Veera Madakari. Pleased to meet you. Same here. Thank you. I will give you one small kiss. Oh my God. ಇವ್ರು ಇಷ್ಟೊಂದು ಫಾರ್ವರ್ಡ್ ಅಂತ ನಂಗೆ ಗೊತ್ತೇ ಇದ್ದಿಲ್ಲ. ಐ ಆಮ್ ಕಂಟೆಂಪ್ರರಿ ಗಾಯ್ ನೋ, ಫುಲ್ ಫಾಸ್ಟ್ ಫಾರ್ವರ್ಡ್. ಈ ಸುಂದರವಾದ ಹುಡುಗಿನ ಕಂಡ್ರೆ ಫುಲ್ ಫಾಸ್ಟ್ ಫಾರ್ವರ್ಡ್. ಅಮೆರಿಕದಲ್ಲೂ ಅಷ್ಟೇ, ಹುಡುಗಿರನ್ನ ಯಾವಾಗ್ಲೂ ಹುಡುಗರು ಬಿದ್ದೇ ಇರ್ತಾರೆ. ಅಮೆರಿಕದಲ್ಲಿ ಹುಡುಗಿರು ಡೇಟಿಂಗ್ ಹೋಗ್ತಾರಂತೆ. ಎಸ್, ಹೋಗ್ಲಿಲ್ಲ ಅಂದ್ರೆ ಅವ್ರ ಹುಡುಗಿರೇ ಅಲ್ಲ, ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ರಾಮ, ಏನ್ ಕಾಲ ಬಂತಪ್ಪ. ನಿಮ್ ಸೊಸೆ ಫ್ರೆಂಡ್ಸ್ ಗಳೆಲ್ಲ ಹೇಗಿದ್ದಾರೆ ಅಂತ ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಮಗೇನು ಪ್ರಾಬ್ಲಮ್ ಇಲ್ವಲ್ಲ? ನೋ, That's good. Right, please. Coming Sunday, I will arrange the dating. Come with me. Thank you. This is Kadga, antique piece. Once upon a time, my old Tata is wearing. Now I am wearing. Full 24 karat gold. ಅಭಿ ಟಾಪಿಕ್ ನ ಚೇಂಜ್ ಮಾಡಿ. Of course. Rachana, how is the present financial condition in America? Totally falling down. ಅಭಿ ಡೋಂಟ್ ಟಾಕ್ ರಮೇಶ್. ರಚನಾ, ಇನ್ನೇನ್ ಪ್ರೋಗ್ರಾಮ್ ಹಾಕೊಂಡು ಬಂದಿದ್ಯಾ? ನಾನು 1 month ಅಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. Oh my God. ಬರೀ 1 month ಯಾಕೆ? 9 month ಆಗೋವರೆಗೂ ಇಲ್ಲೇ ಇದ್ಬಿಡು. ನಾನು $1 million ತಗೊಂಡ್ ಬಂದಿದ್ದೀನಿ. ಅದನ್ನ ಹೇಗೆ ಖರ್ಚು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. You do one thing, Rachana. Your total money surrender me my hand. I am the ಖರ್ಚಿಂಗ್. ನಂಗೆ ಬ್ಯಾಂಗ್ಳೂರ್ ನೋಡ್ಬೇಕು. I am the married bachelor of Bangalore. ಅದನ್ನೇನು ದೊಡ್ಡ
ಬೆಂಗಳೂರು ಗಲ್ಲಿ ಗಲ್ಲಿ ಇನ್ಕ್ಲೂಡಿಂಗ್ ಲಗ್ಗೆರೆ ಐ ವಿಲ್ ಗೋ. ಜಾಜಿ ಅವ್ರೆ ಮನೆಗ್ ಬಂದು ಹುಡುಗಿರಿಗೆಲ್ಲ ಇವನೆಲ್ಲ ಏನ್ ಹೊಡಿತಾ ಇರ್ತಾನೆ, ನನಗೆ ಚಾನ್ಸೇ ಕೊಡ್ತಿಲ್ಲ. ಲೇ ಪದಪ್ಪ, ಚಾನ್ಸ್ ಕೊಡೋದಕ್ಕಿದೆಯೇನು ಗಾಂಧಿನಗರ ಸಿನಿಮಾ ಅನ್ಕೊಂಡ್ಬಿಟ್ಟಿದೆಯೇನು? ಅವಕಾಶಗಳನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್. ಯು ಡೋಂಟ್ ಹ್ಯಾವ್ ಮೈಂಡ್. ಐ ಆಮ್ ಡೈರೆಕ್ಟ್ ಎಂಟರ್ ಯುವರ್ ಪರ್ಸನಲ್ ಲೈಫ್. ನೀನು ಯಾಕೆ ಇನ್ನೂ ಮದುವೆ ಆಗಿಲ್ಲ? ನಾನ್ ತುಂಬಾ ಜನ ಹುಡುಗರು ನೋಡ್ದೆ, ನನ್ಗೆ ಯಾರು ಇಷ್ಟ ಆಗಿಲ್ಲ. ದನ್ ಎ ಗುಡ್ ಜಾಬ್. ವಾಟ್ ಟೈಪ್ ಆಫ್ ಬಾಯ್ ಯು ಸರ್ಚಿಂಗ್? ನಿಮ್ ತರ ಹುಡುಗ ಸಿಕ್ಕಿದ್ರೆ ನಾನು ಈಗ್ಲೇ ಮದ್ವೆ ಆಗ್ತೀನಿ. ಅತ್ತೆ, ಇಷ್ಟೊತ್ತಾದ್ರೂ ಇನ್ನೂ ಆ ರಚನಾನು ಪತ್ತೆ ಇಲ್ಲ, ನಮ್ಮ ಯಜಮಾನ್ರು ಪತ್ತೆ ಇಲ್ಲ. ಸ್ವಲ್ಪ ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೆಲ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಅಯ್ಯೋ ಸ್ವಲ್ಪ ಸುಮ್ಮನಿರ್ತಿಲ್ಲ. ಇಬ್ರು ಒಟ್ಟಿಗೆ ಹೋಗಿದ್ದಾರೆ ಅಂದ್ಮೇಲೆ ಇಬ್ರು ಒಟ್ಟಿಗೆ ಬರ್ತಾರೆ. ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ದಾರಿ ತಪ್ಪಿದ್ದಾರೆ ಅಂತಾನೆ ಅರ್ಥ. ಚಂಪ, ರಚನಾ ದಾರಿ ತಪ್ಪೋ ಹೆಣ್ಣಲ್ಲ. ಆದ್ರೆ ನಮ್ಮ ಯಜಮಾನ್ರಿಗೆ ದಾರಿ ತಪ್ಪಿಸ್ಬಿಟ್ರೆ ಜಾಜತ್ಗೆ 2 ಕಿಲೋಮೀಟರ್ ದೂರ ಹೋಗಿದ್ವಿ, ಅವರೆಲ್ಲೋ ಕಾಣ್ಲಿಲ್ಲ. ಪಾರ್ಕು, ಈ ಕೆರೆ, ನಮಗ್ ಗೊತ್ತಿರೋ ಎಲ್ಲ ಮಸಾಲೆ ದೋಸೆ ಹೋಟ್ಲು, ಚಿತ್ರಾನ್ನದ ಹೋಟ್ಲು ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲ ಅವ್ರಿಗೂ ಇಲ್ಲ. ನಾನು ಇವನಿಗೆ ಹೇಳಿದೆ, ರಚನಾ ಅಮೆರಿಕಾದಿಂದ ಬಂದಿರೋ ಹುಡುಗಿ, ಅವ್ರು ಸ್ವಲ್ಪ ಹೈಫೈ, ಅವ್ರು ಏನಾದ್ರು ಸ್ಟಾರ್ ಹೋಟ್ಲಿಗೆ ಹೋಗ್ತಾರೆ ಅಂತ. ಹೋಗಿ ಚಿತ್ರಾನ್ನ ಹೋಟ್ಲಿಗೆ ಅವ್ರ ತಲೆ ಚಿತ್ರಾನ್ನ ಹೊಟ್ಟಿನ ಮುಂದೆ ಓಡಲ್ವಲ್ಲ. ಅಂದ್ಮೇಲೆ ಇದು ಅದೇ ಇರಬೇಕು. ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡಿ. ರಚನಾ ಮನೆಗೆ ಬಂದ್ಮೇಲೆ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನಾನು ಈಗ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ತೀನಿ. ಪಾಂಡ್ರಂಗ ಇರೋ ಕಡೆ ಸುಂದರವಾದ ಹುಡುಗಿರನ್ನ ಬಿಡಬಾರ್ದು. ಒಂದೇ ಬುಟ್ಟಿನಲ್ಲಿ ಹಾಲಿನ ಪ್ಯಾಕೆಟ್, ಮೊಸರಿನ ಪ್ಯಾಕೆಟ್ ನ ತರಬಾರ್ದು. ಏನ್ ಮಾಡೋದು? ಅವೆರಡನ್ನು ಒಂದೇ ಬುಟ್ಟಿಲ್ ತರೋದಿಕ್ಕೆ ಇವರೇ ತಾನೇ ಪರ್ಮಿಷನ್ ಕೊಟ್ಟಿರೋದು. ಹಾಯ್ ಜಾಜಿ, ಐ ಆಮ್ ಸಾರಿ, ಲೇಟ್ ಆಯ್ತಾ? ಮತ್ತಿನ್ನೇನು ರಚನಾ, 8 o'clock ಬರ್ತೀನಿ ಎಂದು 10 o'clock ಆದ್ರೂ ಬರ್ಲಿಲ್ಲ ಅಂದ್ರೆ ಭಯ ಆಗಲ್ವಾ? ಇಟ್ಸ್ ಓಕೆ, ನಾಟ್ ಎ ಪ್ರಾಬ್ಲಮ್. ಬಾಬಾ ಊಟ ಮಾಡು. ಊಟ ನಮ್ದಾಗ್ಲೇ 5 ಸ್ಟಾರ್ ಹೋಟೆಲ್ ಆಯ್ತು. ಏ ಹುಡುಗ್ರ, ಎಂತ ಬೋರಿ ಭೋಜನ ಅನ್ಕೊಂಡ್ಬಿಟ್ಟಿದ್ರು. ಯಪ್ಪ 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 ಅಂತ ಹೋಟೆಲ್ಗೆ ನಾವೇ ಹೋಗ್ಬಿಟ್ರೆ ಒಳಗಡೆನೆ ಸೇರ್ಸಲ್ಲ ಕಣ. ರಚನೆಯಿಂದ ಹೋದೆ, 5 ಪೈಸೆನೂ ಸೆಕ್ಯೂರಿಟಿ ಕೊಟ್ಟಿಲ್ಲಪ್ಪ. 5 ಸಲ ಸೆಲ್ಯೂಟ್ ಹಾಕ್ಬಿಟ್ಟ. ಅಂತ ಊಟ ಮಾಡ್ಬೇಕು ಅಂದ್ರೆ ಮನುಷ್ಯ ಅದೊಂದು 2 ಬಾಯಿ ಇರ್ಬೇಕು. ಅಲ್ಲ, ನಮ್ಮ ರಚನಾ ಅಂತ ಹುಡುಗಿ ಕೈ ಕುಟ್ಬೇಕು ಅಂದ್ರೆ 4 ಕೈ ಇರಬೇಕು. ಯಾಕೆ ಮಧ್ಯಾಹ್ನ 4 ಕಾಲ್ ಬೇಡವಾ? ದಟ್ಟಿತ್ತಲ್ಲ. ಪಾಂಡುರಂಗ, ಈ ಡ್ರೆಸ್ ನ ಟ್ರೈ ಮಾಡಿ, ನಿಮ್ ಮ್ಯಾಚ್ ಆಗುತ್ತೆ ನೋಡಿ. ಒಂದ್ ವೇಳೆ ನನಗೆ ಇದು ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಕಾಸಿ ಕೊಟ್ಬಿಡಿ. ರಚನಾ ನಮ್ಗೇನು ತಂದಿಲ್ವಾ? ನಿಮ್ಗೆ ಯಾಕೆ ತರಬೇಕು? ಪಾಂಡುರಂಗ ಅವರು ನನಗೆ ಊರೆಲ್ಲ ತೋರಿಸಿದ್ರು, ಅದಕ್ಕೆ ಅವ್ರಿಗೆ ಡ್ರೆಸ್ ತಂದಿದ್ದೀನಿ. ಯಾಕೆ ನಿಮ್ಗೆ ಅರ್ನಿಂಗ್ಸ್ ಇಲ್ವಾ? ರಚನಾ, 2 ದಂಡಪಿಂಡ ಡೋಂಟ್ ನೋ ಅರ್ನಿಂಗ್ಸ್. ಯು ಮೀನ್ ಬೇಕರ್ಸ್ಗಿಂತ ಕಡೆ? ಐ ಥಿಂಕ್ ಸೊ. ಪ್ಲೀಸ್ ಗೋ ಟೇಕ್ ರೆಸ್ಟ್. ಓಕೆ ಓಕೆ, ಗುಡ್ ನೈಟ್ ಪಾಂಡುರಂಗ. ಸ್ವೀಟ್ ಡ್ರೀಮ್ ರಚನಾ, ಟೇಕ್ ಕೇರ್. ಹವಿ, ದಿಸ್ ಇಸ್ ಟೂ ಮಚ್. ಚಾಲೆಂಜ್ ಕಟ್ಟಿದ್ದು ನೀವ ಅನುಭವಿಸಿ. ಜಾಜಿ ಅವರೇ, ಈ ರಚನೆ ನಮ್ ಕ್ಲಾಸ್ಮೇಟ್ ಆಗಿದ್ಲಲ್ಲ, ಅವಳೇ ಅಲ್ವಾ? ಎಕ್ಸಾಕ್ಟ್ಲಿ, ನಮ್ ಕ್ಲಾಸ್ ರೂಮ್ ಅಲ್ಲಿ ಫ್ರಂಟ್ ಬೆಂಚ್ ಅಲ್ಲಿ ಕೂತ್ಕೊತಲ್ಲ, ಅವಳೇ ಈ ರಚನಾ. ನಾನ್ ನಿಮ್ ಜೊತೆ ಓದುವಾಗ ಹೋಗೇ ಬಾರೆ ಅಂತ ಮಾತಾಡ್ತಾ ಇದ್ದೆ, ಆದ್ರೆ ಇವಾಗ ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡ್ಸೋಗಾಗಿದೆ. ಏನ್ ಮಾಡೋಕ್ಕಾಗುತ್ತೆ ಅನುಷಾ? ಎಲ್ಲ ಅವ್ರವ್ರು ಕೇಳ್ಕೊಂಡು ಬಂದಿರೋದು. ಪವರ್ ಮತ್ತೆ ಪೊಸಿಷನ್ ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡೋದು. Oh my God, horrible weather. ಜಾಜಿ ಪ್ಲೀಸ್, ನನ್ನ ಸ್ಕಿನ್ ಚೆನ್ನಾಗಿದೆ ನೋಡು. ಜೋಲಿ. ಅನುಷಾ, ನಾನು ಯಾಕೆ ಕೈಗೆ ನಿಂಗೆ? ಇನ್ನೇನ್ ಹೇಗಮ್ಮ ಮರೆಯಕ್ಕಾಗತ್ತೆ? ಫ್ರಂಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಬ್ಯಾಕ್ ಬೆಂಚ್ ಇರೋ ಹುಡುಗರಿಗೆ ರಾಕೆಟ್ ಅಲ್ಲಿ ಹೊಡಿತಾ ಇದ್ದೆ. ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಂತೆ. ಮದ್ವೆ ಏನಾದ್ರು ಆಯ್ತಾ? ಇನ್ನೂ ಇಲ್ಲ, ಒಳ್ಳೆ ಹುಡುಗಂಗೋಸ್ಕರ ಕಾಯ್ತಾ ಇದೆ. ನೀವು ನಾನು ಅಷ್ಟೇ ಒಳ್ಳೆ ಹುಡುಗನಿಗೋಸ್ಕರ ಕಾಯ್ತಾ ಇದ್ದೀನಿ. ಆದ್ರೆ ಪಾಂಡುರಂಗ ತರ ಒಳ್ಳೆ ಹುಡುಗ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಮದ್ವೆ ಆಗ್ತೀನಿ. ಪಾಂಡುರಂಗ ಅಂತ ಹುಡುಗ ಸಿಕ್ಕಿದ್ರೆ ನಾನು ಇಮಿಡಿಯೇಟ್ ಮದ್ವೆ ಆಗ್ತೀನಿ. ಜಾಜು ಅದೃಷ್ಟ ನೋಡು, ಪಾಂಡುರಂಗ ಅಂತ ಪ್ಲೇ ಬಾಯ್ ಸಿಕ್ಕಿದಾನೆ. ಆದ್ರೆ ಇವಳು ಶತ ದಾಟಿ ಕಾಲೇಜಲ್ಲಿ ಹೇಗಿದ್ದೋ ಈಗ್ಲೂ ಹಾಗೆ ಇದ್ದಾಳೆ. 5 ಪೈಸೆ ತಪ್ಪನೇ ಇಲ್ವಂತೆ. ಪಾಂಡುರಂಗನ್ ಜೇಬಿಗೆ ಕತ್ರಿ ಹಾಕ್ತಾಳಂತೆ. Oh my God, ನಾನು ಹಾಗೆ ಜೇಬಿ ಕತ್ರಿ ಹಾಕ್ತೀನಿ ಅಂತ ಯಾರು ಹೇಳಿದ್ದು? ಹೋದಾಗ ಪಾಂಡುರಂಗನೇ ಹೇಳಿದ್ರು. ಅದು ಸರಿ, ನಿಮ್ ಸ್ಯಾಲ್ರಿ ಎಷ್ಟು? ತಿಂಗಳಿಗೆ $2,000. Oh my God, ತಿಂಗಳಿಗೆ $2,000? ಎಸ್ ಎಸ್. ಆದ್ರೆ ಆ ಕೆಲಸ ತುಂಬಾ ಬೋರಿಂಗ್, ಅದಕ್ಕೆ ಬಿಚ್ ಬಿಡ್ಬೇಕು ಅಂತ ಇದೆ. ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ, ಯಾಕೆ ಕೆಲಸ ಬಿಡ್ತೀಯಾ? ಅದಕ್ಕಿಂತ ಡಬಲ್ ಆಫರ್ ಮಾಡಿದ್ದಾರೆ ಇನ್ನೊಂದು ಕಂಪ್ನಿಯವರು. ಬೈ ದ ವೇ, ನೆಕ್ಸ್ಟ್ ತಿಂಗಳು ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ. ಅಮೆರಿಕಕ್ಕೆ ಹೋಗೋದು ಅಂದ್ರೆ ನಮ್ ಅಜ್ಜಿ ಮನೆಗೆ ಹೋದ ಹಾಗೆ. ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು? ನಾನು ನಿಮ್ಗೋಸ್ಕರ ಎಷ್ಟೊತ್ತಿಂದ ವೇಟಿಂಗ್ ಗೊತ್ತಾ? ಲಾಂಗ್ ಹೇಗೋ ಸೋ ಲಾಂಗ್ ಹೇಗೋ. ಪಾಂಡುರಂಗ ಅವ್ರೆ, ನನ್ನ ಹತ್ರ ಮಾತಾಡ್ಸಲ್ವಾ?
ನೀವು ಬಿಡ್ರಿ ಅನುಷ ಅವರೇ, ಯಾವಾಗ್ಲೂ ಇಂಡಿಯಾದಲ್ಲೇ ಬಿದ್ದಿರ್ತೀರ. ಇವತ್ತಲ್ಲ ನಾಳೆ ಮಾತಾಡ್ತೀನಿ. ಅದು ರಚನಾ ನನಗೋಸ್ಕರ ಅಂತ ಫ್ಲೈಟ್ ಅಲ್ಲಿ ಅಮೆರಿಕದಿಂದ ಬಂದಿದ್ದಾಳೆ. ಹಾಗಾಗಿ ಮೊದಲನೇ ಪ್ರಾಶಸ್ತ್ಯ ನನ್ನ ರಚನಾಳಿಗೆ. ಏನು ರಚನಾ ಜೊತೆ ತುಂಬಾ ಸುತ್ತಾಡ್ತಾ ಇದ್ದೀರಂತೆ? ಓಹೋ, ಈ ವಿಷಯ ತಮ್ಮ ಕಿವಿಗೂ ತಲುಪಿಬಿಡ್ತು. ಸ್ವಲ್ಪನೇನು, ಮೊನ್ನೆ ಸ್ಟಾರ್ ಹೋಟ್ಲು ಡಿನ್ನರ್ಗೆ ಬಂದಿದ್ರಲ್ಲ, ಅವಾಗ ನಾನು ಅಲ್ಲಿಗೆ ಬಂದಿದ್ದೆ. ಲೆಕ್ಕಳ್ಳಿ ಇದ್ದೇ ನನಗೆ ಆಗಲ್ಲ ಅನ್ನೋದು. ಆ ಹೋಟೆಲ್ ಅಲ್ಲಿ ಈ ನಿನ್ನ ಪ್ರೀತಿಯ ಕ್ರೇಜಿ ಸ್ಟಾರ್ ಕಂಡ್ರು ಕೂಡ ನೀನ್ ಯಾಕೆ ನನ್ನನ್ನು ಮಾತಾಡ್ತಿಲ್ಲ? ಕಸಿನ್ ಜೊತೆ ಬಂದಿದ್ದೆ. ಎಂತ ಹಣೆ ಬರದಪ್ಪ. ಬಾಯ್ ಫ್ರೆಂಡ್ ಜೊತೆ ಬಂದಿದ್ರು ಕೂಡ ನಾವು ಬಾಯ್ ಬಿಟ್ಟು ಹೇಳ್ಕೊಳ್ಳೋದಕ್ಕೆ ಧೈರ್ಯ ಬರ್ತಾ ಇಲ್ಲ. ಆದ್ರೆ ಅಮೆರಿಕದಲ್ಲಿ ಹಾಗಲ್ಲ, ಹುಡುಗಿರು ತಮ್ಮ ಬಾಯ್ ಫ್ರೆಂಡ್ ನ ಖುಷಿಯಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಅಷ್ಟೇ ಅಲ್ಲ, ಗಂಡನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಅದಕ್ಕೆ ನನಗೆ ಈ ಫಾರಿನರ್ಸ್ಗಳು ಯಾಕಾಷ್ಟೇ ಇಷ್ಟ ಆಗ್ಬಿಡ್ತಾರೆ. ಅದು ನೋಡು ರಚನಾ, ಇನ್ ಮೇಲಿಂದ ಈ ಔಟಿಂಗು, ಡೇಟಿಂಗು, ಚಾಟಿಂಗು ಅಂತ ನಾನು ನೀನು ಆಚೆ ಕಡೆ ಎಲ್ಲ ಹೋಗೋದು ಬೇಡ. ಅವೆಲ್ಲದನ್ನು ನನ್ನ ಮನೆಯಲ್ಲೇ ಮುಗಿಸ್ಕೊಂಡ್ಬೇಡ. ಅದು ನಾನು ನಿನಗೋಸ್ಕರ ಅಂತ ನಾಳೆ ನನ್ನ ಮನೆಯಲ್ಲಿ ಒಂದು ಗ್ರ್ಯಾಂಡ್ 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 ಪಾರ್ಟಿ ಮಾಡ್ಕೊಳ್ತೀನಿ. ಮನೆಯಲ್ಲೂ ಸ್ವಲ್ಪ ಖುಷಿ ಆಗ್ಬಿಡ್ಲಿ. ನನ್ನ ಪಾರ್ಟಿಗೆ ಇನ್ವೈಟ್ ಮಾಡಲ್ವಾ? ರೇ ಅನುಷಾ ಅವರೇ, ನೀವು ಪ್ರತಿನಿತ್ಯ ನಮ್ಮ ಮನೆಗೆ ಬಂದು ಬಿಸ್ಕೆಟ್ ಟೀ ಕುಡಿಯೋದು ಇದ್ದೇ ಇರುತ್ತೆ. ಇವರು ಅಮೆರಿಕದಿಂದ ಬಂದಿದ್ದಾರಲ್ವಾ, ಹಾಗಾಗಿ ಇವ್ರಿಗೋಸ್ಕರ ಅಂತ ಪಾರ್ಟಿ ಇಟ್ಕೋತೀನಿ. ಇವ್ರು ನನಗೋಸ್ಕರ ಎಷ್ಟು ಕೇರ್ ತಗೊಂಡಿದ್ರು ಗೊತ್ತಾ? ನಾನು ನೋಡಿ ಈ ಕಡೆಗೆ ತೋರಿಸ್ಬಿಟ್ಟು ಇದು ಆಂಟಿಕ್ ಪೀಸು, ನಮ್ಮ ತಾತ ಹಾಕಿದ್ದು 24 ಕ್ಯಾರೆಟ್ ಗೋಲ್ಡ್ ಅಂತ ಬಿಡಿಸಿ ಹೇಳಿದೆ. ಬೆಂಕಿ ಇಕ್ರಿ ನಿಮ್ ತಾತಂಗೆ, ನಾನು ನಿಮ್ಗೆ 26 ಕ್ಯಾರೆಟ್ ಗೋಲ್ಡ್ ಕೊಡ್ತೀನಿ ಅಂತ ಚೈನ್ ಕೊಡ್ತೀನಿ. ರಚನಾ ಚೈನ್ ಕೊಡ್ಸಿರೋ ವಿಷಯ ನೀವ್ ಯಾಕೆ ನನಗೆ ಹೇಳಿಲ್ಲ? ಅಷ್ಟೊಂದು ಪುರುಸತ್ತು ತಮ್ಮಂತವ್ರಿಗೆ ಎಲ್ರಿ ಇರುತ್ತೆ. ಗಂಟು ಮೇಲೆ ಅದು ಏನ್ ಬರುತ್ತೆ, ಅದು ಏನು ಹೋಗುತ್ತೆ ಅಂತ ಯಾವತ್ತಾದ್ರೂ ಗಮನಿಸಿದ್ರೆ ಬೀಳದೆಲ್ಲ ಬಿಟ್ಬಿಡಿ. ನನ್ನ ಬೆನ್ನು ಹಿಂದ್ಗಡೆ ಇಷ್ಟಾಗಲ್ಲ ಮಚ್ಚೆ ಪರ್ಮನೆಂಟ್ ಆಗಿದೆ. ಆ ವಿಷಯ ತಮಗೆ ಗೊತ್ತೇ? ಕೇಳಿದಕ್ಕೆ ಅದೃಷ್ಟದ ಮಚ್ಚೆ ಅಂತ ಹೇಳಿದ್ರೆ ನೋಡ್ರೇನ್ರಿ, ಅನುಷಾ ಅವ್ರಿಗೆ ಗೊತ್ತಿರೋಷ್ಟು ವಿಷಯ ಕೂಡ ತಮಗೆ ಗೊತ್ತಿಲ್ಲ. ಅನುಷಾ, ನೀನು ನಾಳೆ ಪಾರ್ಟಿಗೆ ಬರ್ಬೋದು. ಲೇಡೀಸ್ ಅಂಡ್ ಜೆಂಟಲ್ಮೆನ್. ಇಲ್ಲಿ ಜೆಂಟ್ಲ್ಮನ್ ಯಾರಪ್ಪ? ಇನ್ನೊಬ್ಬನ್ನ ಬಿಟ್ಟು ಹಾಗಾದ್ರೆ ನಾನು ಸೇರ್ಕೊತೀನಪ್ಪ. ಎಲ್ರು ಸ್ವಲ್ಪ ತಪ್ಪು ನಿಂತ್ಕೊಂಡ. ನಿಮಗೆ ಭಾಷಣ ಮಾಡೋ ಕಲೆ ಚೆನ್ನಾಗಿ ಗೊತ್ತಿಲ್ಲ ನೋಡ್ರ. ಒಂದು ಕತ್ತೆಗಳ ಸಮೂಹ ಗುಂಪು ಇದ್ರು ಕೂಡ ನಾವು ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅನ್ನೋದ್ರ ಮುಖಾಂತರನೇ ಭಾಷಣ ಶುರು ಮಾಡಬೇಕು. ರಂಗ ಅವರೇ, ನೀವು ಭಾಷಣ ಶುರು ಮಾಡಿ. ಓಕೆ ಒನ್ಸ್ ಅಗೇನ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಮ್ಮ ರಚನಾಳ ಲೆವೆಲ್ ಹೈ ಲೆವೆಲ್ ಅಂತ. ಹೈ ಲೆವೆಲ್ ಅಲ್ಲಿರೋ ರಚನಾಗೆ ನಮ್ಮ ಲೆವೆಲ್ಗೆ ತಕ್ಕ ಹಾಗೆ ಒಂದು ಸಣ್ಣದಾಗಿ ಪಾರ್ಟಿ ಕೊಡ್ತಾ ಇದೀವಿ. ಅದನ್ನ ರಚನಾ ಅವರು ದೊಡ್ಡ ಮನಸ್ಸಿಂದ ಒಪ್ಕೋಬೇಕು ಅಂತ ಕಳೆ. ಪಾಂಡುರಂಗ ಅವರೇ, ಯು ರಿಯಲಿ ಗ್ರೇಟ್, ಯು ವೆರಿ ಸ್ವೀಟ್. ಜಾರ್ಜಿಯ ತರ ಹೆಂಡತಿದ್ರೆ ಅಮೆರಿಕದಲ್ಲಿ ಗಂಡಸರು 3 ದಿನಕ್ಕೆ ಡಿವೋರ್ಸ್ ಕೊಡ್ತಾ ಇದ್ರು. ಆದ್ರೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇನ್ ಜನರಲ್, ಹೆಂಡತಿ ಆದವಳು ಗಂಡನ ಮೈ ಡಿಯರ್ ಅಂತ ಹೇಳ್ತಾ, ಹಾಗೆ ಮಾಡ್ತಾ, ಆಗಾಗ ಕಿಸ್ ಕೊಡ್ತಾ, ಕೈ ಹಿಡ್ಕೊಂಡು ವಾಕಿಂಗ್ ಮಾಡ್ಬೇಕು. ನಾವೇನಾದ್ರು ಕೈ ಬಿಟ್ರೆ ನಮ್ ಗಂಡಂದ್ರ ಕೈನ ಬೇರೆಯವ್ರು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಪಾಂಡುರಂಗ ಅವರು ಒಳ್ಳೆಯವರಾಗಿರೋದ್ರಿಂದ ಇನ್ನು ಜಾರ್ಜಿನ ಹೆಂಡತಿಯಾಗಿ ಇಟ್ಕೊಂಡಿದ್ದಾರೆ. ಅಮೆರಿಕದಲ್ಲಿ ನಮ್ ಲಿವಿಂಗ್ ಸ್ಟೈಲೇ ಬೇರೆ, ಸ್ಟೇಟಸೇ ಬೇರೆ. ಪಾಂಡುರಂಗ ಅಂತವರು ನಮ್ ಅಮೆರಿಕದಲ್ಲಿದ್ರೆ ಅವ್ರು ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಯಾಕೆಂದ್ರೆ ಜನ ಟೈಮ್ ಸರಿಯಾಗಿ ಕೆಲಸ ಮಾಡೋದು ಹೇಗೆ ಅಂತ ಕಲಿತಾರೆ. ಓಕೆ, ಲೆಟ್ಸ್ ಎಂಜಾಯ್ ದ ಪಾರ್ಟಿ. ಪಾರ್ಟಿ ಅನ್ನೋ ನೆಪದಲ್ಲಿ ತುಂಬಾ ಅವಮಾನ ಮಾಡ್ತಿದ್ದಾರೆ. ಆ ರಚನಾ ಹೋಟೆಲ್ಲೋ ಎಲ್ಲೋ ಇರ್ತಿತ್ತು. ನೀವ್ ಯಾಕೆ ಒಳ್ಳೆ ಚಾಲೆಂಜ್ ಮಾಡಿ ಇಲ್ಲಿ ಕರ್ಸಕ್ ಹೋದ್ರಿ? ರಾಜ್ಯವರೇ, ರಚನಾ ಮುಂದಿನ ವಾರ ಅಮೆರಿಕಾಗೆ ಹೋಗ್ತಿದ್ದಾಳೆ. ಜೊತೆಗೆ ಪಾಂಡ್ರಂಗನ್ನು ಎತ್ತಾಕೊಂಡು ಹೋಗ್ಬಿಟ್ರೆ ನೀವೇನ್ ಮಾಡ್ತೀರಾ? ಅಮೆರಿಕ ಅಂತ ಎಷ್ಟೊಂದು ಕೊಬ್ಬಾಡ್ತದಲ್ಲ, ಅವ್ಳಿಗೆ ಪಾಸ್ಪೋರ್ಟ್ ಎಗ್ರಿಸ್ಬಿಟ್ರೆ ಅಮೆರಿಕಾನೂ ಇಲ್ಲ, ಆಫ್ರಿಕಾನೂ ಇಲ್ಲ. ಮಾಡಿ ಇಬ್ರು ಪಾಸ್ಪೋರ್ಟ್ ಎಗ್ರಿಸ್ವಾ? ಪಾಸ್ಪೋರ್ಟ್ ಎಗ್ರಿಸಕ್ಕಾಗತ್ತಾ? ನಿಮ್ಮಿಬ್ಬರು ಯೋಗ್ಯತೆ ನನಗೆ ಗೊತ್ತಿಲ್ಲ. ಎಗ್ರಿಸ್ ರಚನಾ ಎಗ್ರಿಸ್ಬಿಡ್ತೀವಿ. ರಚನಾ ಅವರು ಯಾವಾಗ್ಲೂ ನಗ್ತಾ ಇದ್ಕೊಂಡು ಸುತ್ತಮುತ್ತ ಇರೋನೆಲ್ಲ ನಗಿಸ್ತಾ ಇದ್ರು. ಇವತ್ತು ಯಾಕೋ ಗಾಬರಿ ಆಗಿದ್ರಲ್ಲ? ನಾನು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅಯ್ಯೋ ಸುಮ್ಮನೆ ನಡಿಬಾರ್ದು, ಏನಾದ್ರು ನಡೆದು. ಅದು ನಮ್ಮ ಉದ್ಯೋಗ ತಾನೇ. ಅಯ್ಯೋ, ನನ್ನ ಪಾಸ್ಪೋರ್ಟ್ ಕಾಣ್ತಾ ಇಲ್ಲ. ಒಳ್ಳೇದಾಯ್ತು ಬಿಡ್ರಿ, ನನ್ನ ಜೊತೆಗೆ ಇಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬಿಡ್ರಿ. ಅಮೆರಿಕಾಗೆ ಹೋಗ್ಲೇಬೇಕು, ಬ್ಯಾಗಲ್ಲೇ ಇಟ್ಟಿದ್ದೆ. ಅದು ರಚನಾ ಅವರೇ, ತಾವು ಗಾಬರಿನಲ್ಲಿ ಹೋಗ್ತಿರ್ತೀರಿ, ಹಾಗಾಗಿ ಸಿಕ್ಕಿಲ್ಲ. ಒಂದು ನಿಮಿಷ ಬ್ಯಾಗ್ ಕೊಡಿ, ನಾನು ಪಾಸ್ಪೋರ್ಟ್ ಕಾಣಿಸ್ತಾ ಇಲ್ಲ ಅಂದಮೇಲೆ ಇದರಲ್ಲಿ ಮನೆ ಕಾಡ್ರ ಕೈವಾಡ ಏನಾದ್ರು ಇದೆಯೇ? ಸೆಕೆಂಡ್ ಟೈಮ್ ಕೊಡಿ. ಪದ್ದಪ್ಪ ಬಿಟ್ಟಪ್ಪ, ಜಾತಿ ಅವರೇ ಬನ್ರಿ ಇಲ್ಲಿ. ಏನ
ಕರೆದಿದ್ದು ನನ್ನ ರಚನಾಳ ಬ್ಯಾಗಲ್ಲಿದ್ದ ಪಾಸ್ಪೋರ್ಟು ಕಾಣೆಯಾಗಿ ಮರ್ಯಾದೆಯಿಂದ ಮತ್ತೆ ಅದೇ ಜಾಗಕ್ಕೆ ತಂದು ಇಟ್ಟರೆ ಸರಿ. ನೀನೇನಾದ್ರೂ ತಗೊಂಡಿದೀಯೇನಲ್ಲೇ ಜಾಜಿ? ಅಭಿ ಜಾಜಿ ಅಂತ ಏಕವಚನದಲ್ಲಿ ಮಾತಾಡ್ಬೇಡಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಬೇಡಿ. ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಇನ್ನು ಒಂದೇ ಒಂದು ಪದ ನಿನ್ನ ಬಾಯಿಂದ ಆಚೆ ಬಂತು ಅಂದ್ರೆ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ನಾನೆಲ್ಲ ಬಾಯ್ ಬಿಟ್ಟೆ. ನಾನು ಹೇಳಿದ್ದು ಇವರಿಗೆ. ಈಗ ನೀವು ಯಾರು ಪಾಸ್ಪೋರ್ಟ್ನ ಕದ್ದಿಲ್ಲ ಅಲ್ವಾ? ನಮಗೆ ಯಾವ ಪಾಸ್ಪೋರ್ಟ್ ಬಗ್ಗೆನೂ ಗೊತ್ತಿಲ್ಲ. ನಡಿ ರಚನಾ, ಹೋಗೋಣ. ಎಲ್ಲಿಗೆ? ಪಾಸ್ಪೋರ್ಟ್ ಆಫೀಸ್ಗೆ. ಯಾಕೆ? ನನ್ನ ಹೆಸರು ಹೇಳ್ಬಿಟ್ರೆ ಸಾಕು, ಡೂಪ್ಲಿಕೇಟ್ ಪಾಸ್ಪೋರ್ಟ್ನ ಕೊಡ್ತಾರೆ. ಹೌದಾ? ಓಕೆ. ಜಾಜಿ ಅವರೇ, ಅವರು ಡೂಪ್ಲಿಕೇಟ್ ಪಾಸ್ಪೋರ್ಟ್ ತಂದ್ಬಿಟ್ರೆ ಏನ್ ಮಾಡೋದು? ಅದನ್ನು ಕದ್ರಾಕ್ ಬಿಡ. ಪಾಂಡುರಂಗ ಅವರೇ, ಯು ಆರ್ ರಿಯಲಿ ಗ್ರೇಟ್. ಎಷ್ಟು ಬೇಗ ನಾನು ಡೂಪ್ಲಿಕೇಟ್ ಪಾಸ್ಪೋರ್ಟ್ ತಂದ್ಕೊಟ್ಬಿಟ್ರಿ. ಡೂಪ್ಲಿಕೇಟ್ ಪಾಸ್ಪೋರ್ಟ್ ಸಿಕ್ಕೇ ಬಿಡ್ತಾ? ಎಸ್, ನಾನೊಂದು ರೆಸ್ಟೋರೆಂಟ್ ಅಲ್ಲಿ ಕೂಸಿ ಕಾಫಿ ಕುಡಿತಾರೋ ನಾನು ಬರ್ತೀನಿ ಅಂತ ಹೋದ್ವಿ. ನಾನ್ ಕಾಫಿ ಕುಡಿದು ಬಿಲ್ ಆರ್ಡರ್ ಮಾಡಿದೆ. ಇವರೇ ಬೇರೆ ವೇಷದಲ್ಲಿ ಬಂದು ಬಿಲ್ ಬದಲಿಗೆ ಪಾಸ್ಪೋರ್ಟ್ ಕೊಟ್ರು. ಸಾಧ್ಯ ಇಲ್ಲ, ಇಟ್ಸ್ ಇಂಪಾಸಿಬಲ್. ಈ ಪಾಂಡ್ರಂಗ ಗಂಡುಗಳಿಗೆ ಕೈ ಇಟ್ಟ ಅಂದ್ರೆ ಎಂತ ಇಂಪಾಸಿಬಲ್ಗಳು ಪಾಸಿಬಲ್ ಆಗ್ಬೇಕು. ಪಾಂಡುರಂಗ ಅವರೇ, ಯು ಆರ್ ರಿಯಲಿ ಸೂಪರ್. ಇಂಥ ಕೆಲಸ ಮಾಡಿದೆ ನೀವು. ಡಿಯರೆಸ್ಟ್ ಆಗಿರ. ಈಗ ನನ್ನ ಜೊತೆ ಅಮೆರಿಕ ಬರಲೇಬೇಕು. ಜಾಜಿ ಅವರೇ, ಆ ರಚನಾ ಹತ್ರ ಕದ್ದಿದ್ದ ಪಾಸ್ಪೋರ್ಟ್ ನಾನು ಬಚ್ಚಿಸಿದೆ. ಅದನ್ನ ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪಾಸ್ಪೋರ್ಟ್ ಹೇಗೆ ಬಚ್ಚಿದ್ಯೋ? ಲವ್ ಬರ್ಡ್ ಪೇಂಟಿಂಗ್ ಇಂದೇನೆ ಬಚ್ಚಿಟ್ಟಿದ್ದೆ. ಲವ್ ಬರ್ಡ್ಸ್ ಪೇಂಟಿಂಗ್ ಇಂದೆ ಪಾಸ್ಪೋರ್ಟ್ ಬಚ್ಚಿಡುವಂತ ಬಕ್ರಾ ನೀನು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಲವ್ ಬರ್ಡ್ ಪೇಂಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ ಆದ್ಮೇಲೆ ಪಾಸ್ಪೋರ್ಟ್ ರಚನಾ ಗೊತ್ತಾಗದ ಹಾಗೆ ನೀವು ಕದ್ರಿ, ನಿಮಗೆ ಗೊತ್ತಾಗದ ಹಾಗೆ ನಾನು ಕದ್ದೆ. ಶಂಕರ್ ಗುರು. ಜಾಜಿ ಅವರೇ, ಪಾಂಡ್ರಂಗ ಏನಾರು ಅಮೆರಿಕ ಹೋಗ್ಬಿಟ್ರೆ ನೀವೇನ್ ಮಾಡ್ತೀರಾ? ನೋ, ಯಾವುದೇ ಕಾರಣಕ್ಕೂ ಅಭಿ ಮಾತ್ರ ಅಮೆರಿಕಾಗೆ ಹೋಗ್ಬಾರ್ದು. Do something. ಸುಮ್ಮನೆ ಸಮಥಿಂಗ್ ಮಾಡಕ್ಕಾಗುತ್ತಾ? ನಿಮ್ಮಿಬ್ರು ಯೋಗ್ಯತೆ ನನಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಅಭಿ ಮಾತ್ರ ಅಮೆರಿಕಾಗೆ ಹೋಗ್ಬಾರ್ದು. ಓಕೆ? ದುಡ್ಡೇನೋ ದೊಡ್ಡದಾಗಿ ಇಸ್ಕೊಂಡ್ಬಿಟ್ಟೆ. ಇವಾಗ ಏನು ಐಡಿಯಾ ಮಾಡ್ತೀಯೋ? ನೋಡ, ಒಂದ್ ದೊಣ್ಣೆ ತಗೊಂಡು ಗೇಟ್ ಹತ್ರ ಹೋಗಿ ನಿಂತ್ಕೊಳ್ಳೋಣ. ಪಾಂಡ್ರಂಗ ಒಳಗಡೆ ಬರ್ತಾ ಇದ್ದಾಗೆ ನಾನು ನಿಮ್ಗೆ ಸಿಗ್ನಲ್ ಮಾಡ್ತೀನಿ. ಎತ್ತಿ ತಲೆ ಮೇಲೆ ಒಂದು ಬಿಡು, ಗೇಟ್ ಬಿಡುತ್ತೆ, ಅವನ ಅಮೆರಿಕ ಆಸೆ ಬಿಡ್ತಾನೆ. ನಾ ಹೊಡಿಯೋಟಿಗೆ ಅಕಸ್ಮಾತ್ ನಾ ಬುರುಡೆ ಬಿಚ್ಚೋಗ್ಬಿಟ್ರೆ ಏನೋ ಮಾಡೋದು? ಬುರುಡೆ ಬಿಚ್ಚೋಗ ಹೊಡಿಬೇಕಿದ್ರೆ ನಾನೇ ಹೊಡಿತಾ ಇದ್ದೆ, ನಿನ್ನ ಹತ್ರ ಯಾಕೆ ಹೊಡಿಸ್ತಾ ಇದ್ದೆ? ನಡೆಯಲ್ಲ. ಬಿಟ್ಲಾ, ಸರಿಯಾಗಿ ಹೊಡಿಬೇಕು. ಬದ್ದು ನೀ ಒಂದು ಸಿಗ್ನಲ್ ಕೊಡೋ, ಹಿಂದೆ ಮುಂದೆ ನೋಡಿದ ಬಾರಿಸ್ಬಿಡ್ತೀನಿ ಅಂತೀನಿ. ಸರಿಯಾಗಿ ಹೊಡ್ಬಿಡು. ಕುತ್ಕೋ ಕುತ್ಕೋ. ಹಲೋ, ಹೌದು ಕಣ್ರೆ, ಅದೆತ್ತಿದ್ರದು. ಅಯ್ಯೋನೆ ಮತ್ತೆ ಹೋಗ್ಬಿಟ್ಟಿದೆ ಕಣ್ರೆ. ನೀವು ನೆನಪು ಮಾಡ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರಿ. ನೋಡಿ, ನೀವು ಹಿಂದೆ ನೋಡ್ಬೇಡಿ, ಮುಂದೆ ನೋಡ್ಬೇಡಿ, ಯಾರ್ಯಾರು ಮಾತನ್ನು ಕೇಳಕ್ ಹೋಗ್ಬಿಡಿ. ಕಣ್ಣು ಮುಚ್ಕೊಂಡು ಬಂಡವಾಳ ಹುಡ್ಬಿಡಿ. ನಾನಿದ್ದೀನಿ, ಇನ್ನೊಂದು ತಿಂಗಳು ಮಾತ್ರ ಇಂಡಿಯಾದಲ್ಲಿ ಇರ್ತೀನಿ. ಎಲ್ಲಿಗೋ ಹೋಗೋ ಮುಂದೆ ಹಂಗೆಲ್ಲ ಕೇಳಬಾರ್ದು ಕಣ್ರೆ. ನನಗೆ ಅಮೆರಿಕಕ್ಕೆ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗೋಣ ಅಂತ ಇದ್ದೀನಿ. ಇನ್ನು ಭಾರತದ ಸಂಪರ್ಕ ನನಗೆ ಮುಗಿಸ್ಕೊಂಡ್ರೆ ನಾನುಂಟು, ನಮ್ಮ ಒಬ್ಬಮ್ಮ ಉಂಟು. ಹುಡಿ. ಹೌದಾ, ಕೇಳಬೇಕಾ? ಅಲ್ಲ, ಕೇಳಿ ನೋಡಿ, ನಮ್ದೇನು ಫೋರ್ಸ್ ಇಲ್ಲಪ್ಪ. ಅಲ್ಲ, ಹೋಗೋ ಮುಂದೆ ನಿಮ್ಮಂತ ಬಡಬಗ್ರಿಗೆ ಕೊಟ್ಟೋದ್ರೆ ನನಗೂ ಸ್ವಲ್ಪ ಪುಣ್ಯ ಸಿಕ್ಕುತ್ತೆ. ಹೌದಾ, ಹೇಳ್ತೀರಾ? ಹೇಳಿ. ಸಾರಿ ಕಣ, ಮಿಸ್ ಆಗ್ಬಿಟ್ಟು ನಿನಗೆ ಬಿಟ್ಬಿಡ್ತು. ನಿಮ್ಗೆ ಆಮೇಲೆ ಮಾಡ್ತೀನಿ ಇರ್ರಿ. ಮನೆ ಅಂದ್ರೆ ತಾವಿಬ್ರು ಸೇರ್ಕೊಂಡು ಗುರಿ ಇಟ್ಟಿದ್ದು ನನಗೆ. ಹೌದು ಬಾವ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಪಾ. ಏನಮ್ಮ, ನನ್ ಮಗನ್ನ ನಿನ್ ಜೊತೆ ಅಮೆರಿಕ ಕರ್ಕೊಂಡು ಹೋಗ್ತೀಯಾ ಅಂತ ಗೊತ್ತಾಯ್ತು. ಎಸ್, ಅದಕ್ಕೆ ಅವ್ರನ್ನ ವೀಸಾ ಮಾಡ್ಸೋದೇ ಕಳ್ಸಿದೀನಿ. ಏನೇ ಹೇಳಿ, ನಿಮ್ ಮಗ ತುಂಬಾ ಇಂಟೆಲಿಜೆಂಟ್. ಎಲ್ಲ ನನ್ ಹಾಗೆ, ಎಲ್ಲ ನನ್ನ ಹಾಗೆ. ಇಡೀ ಜಗತ್ತನ್ನೇ ಸುತ್ತಾರೆ. ಎಲ್ಲ ನನ್ ಹಾಗೆ. ರಚನಾ, ನೀನ್ ಬೇಕಾದ್ರೆ ಒಬ್ಳೆ ಅಮೆರಿಕಾಗೆ ಹೋಗು. ಅಭಿ ಮಾತ್ರ ಕರ್ಕೊಂಡು ಹೋಗ್ಬೇಡ. ನಿನ್ ಮದ್ವೆ ಆದಾಗಿಂದ ಅವ್ರನ್ನ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ, ಕರ್ಕೊಂಡು ಬಂದಿಲ್ಲ. ಹನಿಮೂನ್ ಅಂದ್ರೇನೆ ಅವ್ರಿಗೇನು ಅಂತ ಗೊತ್ತಿಲ್ಲ. ಅದಕ್ಕೆ ಅವ್ರನ್ನ ನನ್ನ ಜೊತೆ ಅಮೆರಿಕಕ್ಕೆ ಕರ್ಕೊಂಡು ಹೋಗಿ ತಿನ್ನ ಮೂನ್ ತೋರಿಸ್ತೀನಿ. ನೋಡು, ಒಂದ್ ಸ್ವಲ್ಪ ದಿನ ಅವ್ರು ನನ್ನ ಜೊತೆಲೇ ಇರ್ತಾರೆ. ನೀನ್ ಬೇಡ ಅಂದ್ರೆ ಒಂದ್ ಫೋನ್ ಮಾಡು, ನಾನು ಅವ್ರನ್ನ ಮದ್ವೆ ಆಗ್ತೀನಿ. ನೀವು ಅಮೆರಿಕಾಗೆ ಹೋಗ್ಬಾರ್ದು ಅಂತ ನಾನೇ ಹೀಗ್ ಮಾಡಿಸಿದ್ದು.